ಬಾರ್ಗೇನ್ ಮಾಡೋದು ಹಿಂಗೆ ನೋಡಿ ತಗೋಣ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಎಸ್ ಪಿ ರೋಡ್ ಇನ್ ಬ್ಯಾಂಗ್ಳೂರ್. ಈ ಎಸ್ ಪಿ ರೋಡ್ನಲ್ಲಿ ಸಿಗೋದಲ್ಲ ಪ್ರತಿಯೊಂದು ಐಟಮ್ ಕೂಡ ಹೋಲ್ಸೇಲ್ನಲ್ಲಿ ಸಿಗುತ್ತೆ. ಏನು ಐಟಮ್ ಅನ್ನೋದು ನಿಮಗೂ ಗೊತ್ತಿರ್ಬೋದು. ಮತ್ತು ಮೊಬೈಲ್ ಸರ್ವಿಸ್ ಆಗಿರ್ಬೋದು, ಲ್ಯಾಪ್ಟಾಪ್ ಸರ್ವಿಸ್ ಆಗಿರ್ಬೋದು, ಪ್ರತಿಯೊಂದು ಐಟಮ್ ಕೂಡ ಇಲ್ಲಿ ಸರ್ವಿಸನ್ನು ಮಾಡಿಕೊಡ್ತಾರೆ. ಬನ್ನಿ ನೋಡೋಣ. ಹಾಗೆ ಮುಂದೆ ಹೋಗ್ತಾ ಪ್ರತಿಯೊಂದು ಕೂಡ ಇಲ್ಲಿ ನೋಡ್ತಿರ್ಬೋದು. ನಂದು ಒಂದು ಮೊಬೈಲು ಡಮಾರ್ ಆಗಿಬಿಟ್ಟಿದೆ, ಕಾಣಿಸ್ತಿಲ್ಲ ಅನಿಸುತ್ತೆ, ಅದು ಹೋಗಿರೋದು ಕಾಣಿಸ್ತಿಲ್ಲ, ಬ್ಲ್ಯಾಕ್ ಆಗಿಬಿಟ್ಟಿದೆ. ಆ ಮೊಬೈಲ್ನ ಇವತ್ತು ರೆಡಿ ಮಾಡಿಸೋಣ ಅಂತ ಬಂದಿದ್ದೀವಿ. ವೆಲ್ಕಮ್ ಟು ಎಸ್ ಪಿ ರೋಡ್. ಮುಂದೆ ನೋಡಿ ಇದೆಲ್ಲ ಎಸ್ ಪಿ ರೋಡು. ಎಸ್ ಪಿ ರೋಡ್ನ ಒಂದು ರೌಂಡ್ ಹಾಕೊಂಡು ಬಂದುಬಿಡೋಣ. ಆಮೇಲೆ ಮುಂದೆ ಎಲ್ಲಿ ಪರ್ಚೇಸ್ ಮಾಡಬೇಕು, ಏನು ಮಾಡಬೇಕು ಅಂತ ಹಾಗೆ ಮುಂದೆ ಹೋಗ್ತಾ ಮೊದಲು ನೆನಪಾಗೋದೇನು ಅಂತಂದರೆ ಲ್ಯಾಪ್ಟಾಪ್ಸು, ಮೊಬೈಲ್ ಸರ್ವಿಸ್ಸು, ಲ್ಯಾಪ್ಟಾಪ್ ಸರ್ವಿಸ್ಸು. ಇನ್ನೊಂದು ಹೋಲ್ಸೇಲ್ನಲ್ಲಿ ಸಿಗ್ತವೆ ಅಂತಂದ್ಬಿಟ್ಟು ಎಸ್ ಪಿ ರೋಡ್ ಅನ್ನೋದು ನೆನಪಾಗ್ತದೆ ಮೊದಲು. ಅಣ್ಣ ಆರೋ ಹೊಡೆದಿದೆ ಸೈಡ್ಗೆ ಹೋಗ್ತಿಲ್ಲ ಅಂದ್ಬಿಟ್ಟು. ಇಲ್ಲಿ ಸಿಗೋದೆಲ್ಲ ಪ್ರತಿಯೊಂದು ಐಟಮ್ ಕೂಡ ಇಲ್ಲಿ ಮೊಬೈಲ್ ಸ್ಪೇರ್ ಪಾರ್ಟ್ಸು, ಲ್ಯಾಪ್ಟಾಪ್ ಸ್ಪೇರ್ ಪಾರ್ಟ್ಸು, ಹೊಸ ಲ್ಯಾಪ್ಟಾಪ್ಸು, ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸು, ಮತ್ತು ಆಮೇಲೆ ಡೆಸ್ಕ್ಟಾಪ್ಸು ಸಿಗ್ತವೆ. ಓಕೆನಾ? ಅದು ಹೋಲ್ಸೇಲ್ ರೇಟ್ನಲ್ಲಿ. ನಾನೀಗ ಬಂದಿರೋವಂಥ ಜಾಗದಲ್ಲಂತೂ, ಈ ರೋಡ್ನಲ್ಲಂತೂ ಮೈನ್ ಸಿಗೋದೆ ಲ್ಯಾಪ್ಟಾಪು, ಸ್ಕ್ರೂ ಡ್ರೈವರ್ ಅಂತೆ, ಮತ್ತು ಆಮೇಲೆ ಪ್ರಿಂಟರು, ಈ ಥರನೇ ಎಲ್ಲ ಹಾರ್ಡ್ ಡಿಸ್ಕ್ಸು, ಈ ಥರನೇ ಎಲ್ಲ ಮೆಟೀರಿಯಲ್ ಕೂಡ ಈಗ ಹೋಗ್ತಾ ಇರೋ ರೋಡ್ನಲ್ಲಿ ಪ್ರತಿಯೊಂದು ಅಂಗಡಿಗಳು ಕೂಡ ಅದೇ ಎಲ್ಲ ಇರೋದು ಇಲ್ಲೆಲ್ಲ. ಓಕೆನಾ? ಮೊಬೈಲ್ ಸ್ಪೇರ್ ಪಾರ್ಟ್ಸ್ ಅಂದರೆ ಇನ್ನು ಸ್ವಲ್ಪ ಆ ಕಡೆ ರೋಡ್ ಇದೆ, ಆಮೇಲೆ ಹೋಗ್ತೀನಿ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂದರೆ ನಾನು ಮೊಬೈಲ್ ಒಂದು ಡಿಸ್ಪ್ಲೇನ ಹಾಕ್ಸೋಕೆ ಬಂದಿದ್ದೀನಲ್ಲ, ಅದಕ್ಕೋಸ್ಕರ ಅದ್ರ ಬಗ್ಗೆ ನಿಮಗೆ ನಾನು ಡೈರೆಕ್ಟ್ ಅಂಗಡಿಗೆ ಹೋಗ್ಬಿಟ್ಟು ಅದ್ರ ಬಗ್ಗೆ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಈಗ ಪ್ರತಿಯೊಂದು ಅಂಗಡಿಯೆಲ್ಲ ಏನೇನು ಕಾಣ್ತಿದ್ದು ಇಲ್ಲೆಲ್ಲ CCTV ಹೊಸದಾಗಿ ನಿಮಗೆ CCTV ಕೂಡ ಸಿಗ್ತದೆ ಇಲ್ಲೆಲ್ಲ. ನೀವು ಹೊಸದಾಗಿ ತೊಗೊಬೋದು. ಬಟ್ ತೊಗೊಬೇಕು ಅಂದರೆ ನೀವು ಕೇರ್ಫುಲ್ಲಾಗಿ ತಗೊಳ್ಳಿ. ಯಾಕೆ ಅಂತಂದರೆ ಇದರಲ್ಲಿ ಡೂಪ್ಲಿಕೇಟ್ ಕೂಡ ತುಂಬ ಇದ್ದಾವೆ ಇಲ್ಲಿ. ಓಕೆನಾ? ಡೂಪ್ಲಿಕೇಟು ಸಿಗ್ತದೆ, ಒರಿಜಿನಲ್ಲು ಸಿಗ್ತದೆ. ಒರಿಜಿನಲ್ಗೂ ವ್ಯಾರಂಟಿ ಕೂಡ ಕೊಡ್ತಾರೆ. ಓಕೆನಾ? ಕೆಲವೊಬ್ಬರು ಗೊತ್ತಿಲ್ಲದಿರೋರು ಏನು ಮಾಡ್ತೀರಾ ಅಂತಂದರೆ, ನೀವೆಲ್ಲ ಹೋಲ್ಸೇಲ್ ರೇಟೆಲ್ಲ ಎಸ್ ಪಿ ರೋಡ್ ಅಂತಂದ್ರೆಗನ ಏನು ಆ ಥರ ಏನಿಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಪಡೋಗೆ ನೀವು ಕಮ್ಮಿ ರೇಟ್ ಹೇಳಿದಾಗ ತೊಗೊಂಬಿಡ್ತಾರೆ. ಅದು ಡೂಪ್ಲಿಕೇಟ್ ಕೂಡ ಆಗಿರ್ಬೋದಲ್ವಾ? ಓಕೆನಾ? ನೀವು ಕೇರ್ಫುಲ್ಲಾಗಿ ತಗೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇಲ್ಲಿ ಕೂಡ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಇದ್ದಾರೆ ಅಂತ ಮಾತ್ರ ಅಂದ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲಿ ಮೋಸ ಮಾಡ್ತಾರೆ ಕೆಲವೊಬ್ಬರು ತುಂಬ ಜನ ಒಳ್ಳೆಯವರು ಇದ್ದಾರೆ. ನೀವು ನೋಡ್ಕೊಂಡು ನೀವು ತೊಗೊಬೋದು ಆರಾಮಾಗಿ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಎಲ್ಲ ಥರ ಜನ ಕೂಡ ಇಲ್ಲಿ ಇದ್ದಾರೆ. ಮುಂಚೆ ಎಲ್ಲ ಏನಾಗ್ತಿತ್ತು ಅಂತಂದರೆ, ನಮಗೊಂದು ಕ್ಯಾಬ್ ಬೇಕಾದರೂ, ಒಂದು ಮೊಬೈಲ್ನ ಸರ್ವಿಸ್ ಮಾಡಿಸ್ಬೇಕಂದ್ರೂ, ಏನೇ ಮಾಡಬೇಕು ಅಂದರೂ ಕೂಡ ಡೈರೆಕ್ಟಾಗಿ ನಾವು ಮೊಬೈಲ್ ಶಾಪ್ಗೆ ಕೊಡ್ತಾಯಿದ್ವಿ. ಈಗೇನಾಗ್ಬಿಟ್ಟಿದೆ ಅಂತಂದರೆ, ಡೈರೆಕ್ಟಾಗಿ ಕಸ್ಟಮರ್ ಡೈರೆಕ್ಟಾಗಿ ಎಸ್ ಪಿ ರೋಡ್ಗೆ ಬಂದುಬಿಡ್ತಾರೆ. ಈಗ ಮೈನ್ ಅಂಗಡಿನೇ ಹುಡ್ಕೊಂಡ್ಬಿಡ್ತಾರೆ. ಓಕೆನಾ? ಅಲ್ಲಿ ಬಂದುಬಿಟ್ಟು ಕೇಳ್ತಾರೆ. ಈಗ ನನಗೊಂದು ಡಿಸ್ಪ್ಲೇ ಬೇಕು ಅಂತಂದ್ರೆ ಡಿಸ್ಪ್ಲೇನ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಅವರು ಯಾಕೆ ಅಂತಂದ್ರೆ ಕಸ್ಟಮರ್ ಬಂದಿರೋ ರೇಟ್ ಜಾಸ್ತಿ ಹೇಳೋ ಚಾನ್ಸ್ ಇರ್ತದೆ. ಓಕೆನಾ? ಆಗ ನೀವು ಸ್ವಲ್ಪ ಬಾರ್ಗೇನ್ ಮಾಡಬೇಕಾಗುತ್ತೆ, ತೊಗೊಬೇಕಾಗುತ್ತೆ. ಅದೇ ಮೊಬೈಲ್ ಶಾಪ್ ಅವರು ಆದರೆ ಗೊತ್ತಿರೋದ್ರಿಂದ ಅವ್ರಿಗೆ ಕಡಿಮೆ ರೇಟ್ನಲ್ಲೇ ಒಂದು ಹೋಲ್ಸೇಲ್ ರೇಟ್ ಏನಿರುತ್ತೆ ಅದೇ ರೇಟ್ನಲ್ಲಿ ಕೊಡ್ತಾರೆ. ಓಕೆನಾ? ಮತ್ತು ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ಆ ಡಿಸ್ಕು ಆ ಥರ ಏನೇ ಬೇಕಾದರೂ ಕೂಡ ಎಸ್ ಪಿ ರೋಡ್ಗೆ ಬಂದು ತಗೊಳ್ಳಿ. ಬಟ್ ಒಳ್ಳೆ ಕಂಪ್ನಿ ನಿಮಗೆ ಗೊತ್ತಿರಬೇಕು. ಎಲ್ಲ ಯಾರನ್ನ ನಿಮ್ಮ ಫ್ರೆಂಡ್ಸ್ನ ಯಾರನ್ನ ಕೇಳಿ, ಈ ಕಂಪ್ನಿ ಯಾವ ಥರ ಚೆನ್ನಾಗಿರುತ್ತೆ ಏನು ಅಂತಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ನ ಯಾರನ್ನ ಕೇಳಿಕೊಂಡು ಹಾರ್ಡ್ ಡಿಸ್ಕ್ನ ಪರ್ಚೇಸ್ ಮಾಡಿ. ಮತ್ತು ಲ್ಯಾಪ್ಟಾಪ್ಸು ಅಷ್ಟೇ ಸೇಮು ಅದೇ ಥರ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ಬಾರ್ಗೇನ್ ಮಾಡಿ. ಅವ್ರು ಹೇಳಿ ರೇಟೆಲ್ಲ ಕೊಡೋಕ್ಕಂತೂ ಹೋಗಬೇಡಿ. ಅವ್ರಿಗಂತೂ ಕಡಿಮೆಗೆ ಸಿಗ್ತದೆ, ಬಟ್ ಅವ್ರು ಲಾಭ ಇಟ್ಕೊಂಡೆ ಅಂತೂ ಮಾರಲ್ಲ. ಅದು ಹೊಟ್ಟೆಪಾಡೋರ್ದು ಲಾಭ ಇಟ್ಕೊಂಡೆ ಪ್ರತಿಯೊಬ್ಬರು ಕೂಡ ಮಾರೋದು. ಬಟ್ ಏನಂದರೆ ಹುಷಾರಾಗಿ ಕೇರ್ಫುಲ್ಲಾಗಿ ತಗೊಳ್ಳಿ. ಡೂಪ್ಲಿಕೇಟ್ ಕೂಡ ಕೊಡೋ ಚಾನ್ಸಸ್ ಅಂತೂ ತುಂಬ ಇರ್ತದೆ. ಅದರಿಂದ ನಿಮಗೆ ಬಾಳಿಕೆ ಬರಬೇಕು ಚೆನ್ನಾಗಿ ಅಂತ ಒಳ್ಳೆ ಕಂಪ್ನಿನ ನೋಡಿ ನೀವು ತೊಗೊಬೋದು. ಎಸ್ ಪಿ ರೋಡು ಬೆಸ್ಟು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಎಸ್ ಪಿ ರೋಡು ಯಾಕೆ ಬೆಸ್ಟು ಅಂತ ಹೇಳ್ತೀನಿ ಅಂತಂದರೆ, ಈಗ ಒಂದು ಮಾಲಲ್ಲಿ ಮತ್ತು ಬೇರೆ ಕಡೆ ಇನ್ನೊಂದು ಸಮಥಿಂಗ್ ಬೇರೆ ಕಡೆ ಎಲ್ಲ ನೀವು ತೊಗೊಳ್ತೀನಿ ಅಂತಂದ್ರೆನ ಅದೆಲ್ಲ ಫಿಕ್ಸ್ ರೇಟ್ ಇರುತ್ತೆ. ಫಿಕ್ಸ್ ರೇಟ್, ಆ ರೇಟ್ ಬಿಟ್ಟು ಬೇರೆ ಅವರು ಮಾರಲ್ಲ. ಅದೇ ಎಸ್ ಪಿ ರೋಡ್ನಲ್ಲಾದರೆ ಸ್ವಲ್ಪ ಬಾರ್ಗೇನ್ ಮಾಡ್ಬೋದು. 100, 500 ಇಲ್ಲ 200, 300 ಈ ಥರ ಬಾರ್ಗೇನ್ ಮಾಡಿದ್ರೆ ಕೊಡ್ತಾರೆ. ಪಾಪ ಸರಿ, ನಾ ಕೊಡಲ್ಲ ಅನ್ನಲ್ಲ, ಕೊಡ್ತಾರೆ. ಆ ಥರ ಆ ರೀತಿಯಾಗಿ ನೀವು ತೊಗೊಬೋದು. ಸಿಸ್ಟಮ್ ಆಗಿರ್ಬೋದು, ಇಲ್ಲ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಈ ಥರ ಐಟಮ್ಸ್ ಎಲ್ಲ ನೀವು ತೊಗೊಬೋದು. ಈಗ ನಾವು ಹೆಡ್ಫೋನ್ ಬಗ್ಗೆ ಮತ್ತು ಪೌಚ್ ಬಗ್ಗೆ ಹೇಳಬೇಕು ಅಂತಂದರೆ,
ಹೆಡ್ಫೋನು ಪೌಚೆಲ್ಲ ಕಡಿಮೆ ರೇಟ್ನಲ್ಲಿ ಆರಾಮಾಗಿ ಸಿಗ್ತದೆ. ಇಲ್ಲೆಲ್ಲ ಯಾವ ಥರ ಬೇಕಾದ್ರೂ ಸಿಗ್ತದೆ. ಇಲ್ಲಿ ಬಿಟ್ಟರೆ ನಿಮಗೆ ಮೆಜೆಸ್ಟಿಕ್ ಹತ್ರ ಒಂದು ಇದಿದೆ, ಬರೀ ಪೌಚಸ್ಸೇ ಇರೋದಲ್ಲೆಲ್ಲ. ಓಕೆನಾ, ಅಲ್ಲಿ ಸಿಗ್ತವೆ ಪೌಚುಗಳು ಹೋಲ್ಸೇಲ್ನಲ್ಲಿ ಸೆಲೆಕ್ಟೆಡ್ ಯಾವ್ದು ಬೇಕಾದ್ರೂ ಸಿಗ್ತದಲ್ಲ. ಆದರೆ ಇಲ್ಲಿ ಸಿಗ್ತದೆ. ಇಲ್ಲೂ ಯಾವ ಥರ ಪೌಚ್ ಬೇಕಾದ್ರೂ ನಿಮ್ಗೆ ಯಾವುದು ಬೇಕು, ಯಾವ ಮಾಡಲ್ ಬೇಕಾದರೂ ಸಿಗ್ತದೆ. ಮತ್ತು ಹೆಡ್ಫೋನ್ಸು ಅಷ್ಟೇ, ಇಲ್ಲೆಲ್ಲ ತುಂಬ ಕಂಪ್ನಿಯೂ ಸಿಗೋಲ್ಲ. ಯಾಕೆ ಓಕೆನಾ, ಎಲ್ಲ ಲೋಕಲ್ ಕಂಪ್ನಿಯೇ ಸಿಗೋದು. ಆ ಲೋಕಲ್ ಕಂಪ್ನಿ ಆದ್ರೂ ಚೆನ್ನಾಗಿರೋವನ್ನ ನೋಡ್ಕೊಂಡು ತಗೊಳ್ಳಿ. ಮತ್ತು ಆಮೇಲೆ ಹೇಳಿದ ರೇಟ್ ಕೊಡೋಕೆ ಹೋಗ್ಬಿಡಿ. ಹೆಡ್ಫೋನ್ ಎಲ್ಲ ಕಡಿಮೆ ರೇಟ್ ಸಿಗ್ತದೆ, ಅದೇ ಒಂಥರ ಚೆನ್ನಾಗಿರೋ. ಬಟ್ ಏನೋ ಇಲ್ಲಿ ಸ್ಯಾಮ್ಸಂಗು, ಒನ್ ಪ್ಲಸ್ಸು ಆ ಥರ ಹೆಡ್ಫೋನ್ಸ್ ಎಲ್ಲ ಸಿಗೋಲ್ಲ. ಯಾವುದೋ ಕೆಲವೊಂದು ಅಂಗಡಿಗಳಲ್ಲಿ ಸಿಗ್ತದೆ, ಎಲ್ಲ ಅಂಗಡಿಗಳಲ್ಲೂ ಸಿಗಲ್ಲ ಅಷ್ಟೇ. ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ, ಏನು ಗ್ರೋ ಮಾಡ್ತಿದ್ದಾನೆ ಅಂತಂದ್ಬಿಟ್ಟು. ಈ ಮೊಬೈಲ್ಗೆ ಈಗ ನಮಗೆ ಡಿಸ್ಪ್ಲೇ ಹೋಗಿದೆ. ಡಿಸ್ಪ್ಲೇನ ತಗೊಂಡು ಹಾಕ್ಸೋಣ. ಈಗ ಯಾವ ಥರ ರೇಟ್ ಹೇಳ್ತಾರೆ, ಏನು ಹೋಲ್ಸೇಲ್ ರೇಟ್ ಯಾವ ಥರ ಸಿಗ್ತದೆ ಅಂತ ನೋಡೋಣ. ಡೂಪ್ಲಿಕೇಟು ಸಿಗುತ್ತೆ, ಒರಿಜಿನಲ್ ಸಿಗುತ್ತೆ. ನಿಮ್ಗೇನಾದ್ರು ಮೊಬೈಲಿನ ವ್ಯಾರಂಟಿ ಇದ್ರಾಗ ಆದಷ್ಟು ನೀವು ಶೋರೂಮಲ್ಲೇ ಮಾಡಿಸ್ಕೊಳ್ಳಿ. ಡಿಸ್ಟರ್ಬ್ ಮಾಡೋರೇ ಜಾಸ್ತಿ ಇರ್ತಾರೆ ಮನೆಯ. ಅಕಸ್ಮಾತ್ ನಿಮಗೇನು ವ್ಯಾರಂಟಿ ಇಲ್ಲ ಆ ಥರ ಇದೆ ಏನಾದರೂ ಅಂತಂದ್ರೆ ನೀವು ಆಗ ಬಂದು ಇಲ್ಲಿ ತಗೊಂಡು ನೀವು ಡಿಸ್ಪ್ಲೇನ ಹಾಕ್ಸ್ಕೊಬೋದು. ಓಕೆ, ಈಗ ಇಲ್ಲೆಲ್ಲಾದರೂ ಯಾವುದಾದ್ರೂ ಒಂದು ಅಂಗಡಿ ಹೋಗೋಣ. ಇಲ್ಲಿರೋದೆಲ್ಲ ಫುಲ್ಲು ಮೊಬೈಲ್ ಸ್ಪೇರ್ ಪಾರ್ಟ್ಸು ಮತ್ತು ಸರ್ವಿಸ್ ಸೆಂಟ್ರಿಗೆ ಜಾಸ್ತಿ ಇರೋದಿಲ್ಲ ಫುಲ್ಲು. ನಾವೀಗ ಡೈರೆಕ್ಟಾಗಿ ಈಗ ಡಿಸ್ಪ್ಲೇನ ತೊಗೊಳೋದಕ್ಕೆ ಹೋಗೋಣ. ಓಕೆ, ಇಲ್ಲಿ ಮೇಲೆ ಒಂದು HD ಟೆಲಿಕಾಮ್ ಅಂತ ಅಂತಿದೆಯಲ್ವಾ, ಇಲ್ಲಿ ಇದ್ರ ಮೇಲೆ ಹೋಗ್ಬಿಟ್ಟು ಅಲ್ಲಿ ತಗೊಳೋಣ. ಮೇಲೆ ಹೋಗೋಣ. ಚಿಕ್ಕ ಸೊಂದಿಗಳು ನೋಡಿ ಹೆಂಗಿದೆ, ಇಲ್ಲಿ ಕಾಣ್ತಿದೆಯಲ್ಲ ಗೊತ್ತಿಲ್ಲ ನಿಮಗಂತೂ. ಇಷ್ಟಿಷ್ಟೇ ಅಂಗಡಿಗಳೆಲ್ಲ, ಇಷ್ಟಿಷ್ಟೇ ಒಂದು ಬಿಲ್ಡಿಂಗಲ್ಲಿ ಎಷ್ಟು ಅಂಗಡಿಗಳು ಗೊತ್ತಾ ಇಲ್ಲಿ, ಇಷ್ಟಿಷ್ಟೇ. ಹಾಯ್ ಅಣ್ಣ, ಡಿಸ್ಪ್ಲೇ ವಿವೋ 17 V17. ಹಾಂ, V17 ಅದು ಫೋಟೋಗ್ರಫಿ ನಾರ್ಮಲ್ ಇದೆ. ನಾರ್ಮಲ್ ಇದೆಯಾ? ಒರಿಜಿನಲ್ ಇಲ್ವಾ? ಒರಿಜಿನಲ್ ಇಲ್ಲ. ಒರಿಜಿನಲ್ ಇಲ್ವಾ? ಪಕ್ರಣಿ ಇಲ್ಲಿ ಕೇಳಿ ಅನ್ಸುತ್ತೆ. ಹೌದಾ? ಡೂಪ್ಲಿಕೇಟ್ ಎಷ್ಟಿದೆ ನಿಮ್ಮ ಹತ್ರ? ಡೂಪ್ಲಿಕೇಟ್ ಮಾರ್ಕೆಟ್ 1500 ಇದೆ. 1500 ಇದೆ. ಒರಿಜಿನಲ್ಲು? ಅದೇ ಒರಿಜಿನಲ್ ಎಷ್ಟಾಗ್ಬೋದು? ಇಲ್ಲ, ಒರಿಜಿನಲ್ ಇಲ್ವಾ ನಿಮ್ಮ ಹತ್ರ? ಓಕೆ, ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, 1500 ರುಪೀಸ್ ಅಂತೂ ಡಿಸ್ಪ್ಲೇ ಅಂತೂ ಆಗಲ್ಲ. ವಿವೋ 17ಗಲ್ಲ, ಅಷ್ಟೊಂದೆಲ್ಲ ಕಾಸ್ಟ್ ಅಂತೂ ಇಲ್ಲ. ಬಟ್ ನಾನು ಡೈರೆಕ್ಟ್ ಕಸ್ಟಮರ್ ಅಂದ್ಕೊಂಡು ಏನಾದರೂ ಡೈರೆಕ್ಟಾಗಿ ಹೇಳ್ತಾರೋ ಗೊತ್ತಿಲ್ಲ. ಸರಿ, ನೋಡೋಣ. ನೆಕ್ಸ್ಟ್ ಟೈಮ್ ಹೇಳಿ ನೋಡ್ತೀನಿ. ಒರಿಜಿನಲು ಸಿಗುತ್ತೆ, ಡೂಪ್ಲಿಕೇಟು ಸಿಗುತ್ತೆ. ಡಿಸ್ಪ್ಲೇ V17 का कम होना. हाँ, वी तरह का नहीं है ना. V17 ಡಿಸ್ಪ್ಲೇ ಇಲ್ವಾ? ಓಲ್ಡ್ ಮಾಡಲಾಗೋಯ್ತಲ್ಲ. ಓಲ್ಡ್ ಮಾಡಲ್. ಹಾಂ, ಅದಕ್ಕೆ ಇಲ್ಲ, ಸ್ಟಾಕ್ ಇಲ್ಲ ಯಾರ ಹತ್ರದ್ದು. ಇನ್ನು ಡೂಪ್ಲಿಕೇಟ್ ಏನೋ ಗಟ್ಟಿ ನನಗೆ. ಡೂಪ್ಲಿಕೇಟು ಸಿಗಲ್ವಾ? ಪಕ್ಕದಲ್ಲಿ ಇದೆಯಲ್ಲ ಡೂಪ್ಲಿಕೇಟು. ಹಾಂ, 1500 ರುಪೀಸ್. ಹಾಂ, ಇಲ್ಲಿಲ್ವಾ? ಇದರನೇ ಇಲ್ಲಿ ಓನ್ಲಿ ಏನು ಪೌಚ್ಸು, ಕೇಬಲ್ಸು, ಹೆಡ್ಫೋನ್ಸು. ನಮಸ್ಕಾರ ಅಣ್ಣ, ನಿಮ್ಮ ಹತ್ರ ಸಿಗೋದಲ್ಲ ಬರೀ ಇಷ್ಟೇನಾ? ಎಲ್ಲ ಹೋಲ್ಸೇಲ್ ರೇಟೇ? ಹೋಲ್ಸೇಲ್. ಇದ್ರಿಗೊಂದು ಪೌಚ್ ಕೊಟ್ಬಿಡಿ ಹಾಗೆ. V17 ಸಿಗಲ್ಲ? ಓಲ್ಡ್ ಮಾಡ್ಲಾಗೋಯ್ತಲ್ಲ. ತುಂಬ ಓಲ್ಡ್ ಎಲ್ಲ ನೀವು ಮಾಡಲೇ ಇಟ್ಕೊಳ್ತಾರೆ. ಯಾಕೆ ಓಲ್ಡ್ ಮಾಡ್ಲಿಕ್ಕಣಲ್ಲ ನೀವು? ಓಲ್ಡ್ ಅಲ್ಲ, ನೀವು ಸೇಲ್ ಆಗಲಿಲ್ಲ ಅಂತ ತಗೊಂಬರೋದು ಇಲ್ಲ, ತಂದಿರೋದೇನು? ಕ್ಯಾಮ್ರಾ. ಹಾಂ, ಹೇಗೆ ಕ್ಯಾಮ್ರಾ? ಸುಮ್ಮನೆ ಹಿಂಗೆ ಲಾಗ್. ಐ ಆಮ್ ಯೂಟ್ಯೂಬರ್. ಓಕೆನಾ? ಇಲ್ಲಿ ಹೋಲ್ಸೇಲಲ್ಲಿ ಸಿಗುತ್ತಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ. ನಾವೇನಿದ್ರು ಓಪನ್ ಆಗಿ ಏನಿದ್ರೆ ಅದನ್ನು ಹೇಳ್ತೀನಿ ಅಷ್ಟೇ. ಸರಿ. ಇದು ಬಂಬು. ಬೊಂಬು ಅಲ್ಲ, ಇನ್ಸ್ಟಾ 360. ಎಷ್ಟದು ಇದು ಕಾಸ್ಟ್ ಒಂದು 50,000 ಇದೆ. 50,000? ಯಾಕೆಂದ್ರೆ ನಾನು ಒಂದು ಡಿಸ್ಪ್ಲೇ ಹಾಕ್ಸ್ಬೇಕಲ್ವಾ, ಅದಕ್ಕೋಸ್ಕರಾಗಿ ಹಂಗೆ ಒಂದು ಎಕ್ಸ್ಪೆರಿಮೆಂಟ್ ಆಗುತ್ತೆ. ಸರಿನಾ? ಯಾರಾದರೂ ಹೊಸಬ್ ಬರೋರಿದ್ರೆ ಅಕಸ್ಮಾತ್ ಏನಾದರೂ ಅವ್ರಿಗೂ ಒಂದು ಎಕ್ಸ್ಪೆರಿಮೆಂಟ್ ಅಷ್ಟೇ. ಯೂಟ್ಯೂಬ್ದು ಸಬ್ಸ್ಕ್ರೈಬ್. ನಾನು ನೇಮ್ ಇಸ್ ಸುರೇಶ್. ಓಕೆ, ಥ್ಯಾಂಕ್ ಯು. ಇಲ್ಲಂತೂ ಒರಿಜಿನಲ್ ಅಂತೂ ಡಿಸ್ಪ್ಲೇ ಇಲ್ಲ.
ಬೇರೆ ಕಡೆ ಕೇಳೋಣ, ಒರಿಜಿನಲ್ ಡಿಸ್ಪ್ಲೇ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ, ಡೂಪ್ಲಿಕೇಟೇ ಹಾಕ್ಸೋಣ ಅಂತ ಒಂದು ಕಡೆ ಇದೆ. ಯಾಕೆ ಅಂತಂದರೆ ಈ ಮೊಬೈಲ್ ಇನ್ನೇನು ಸ್ವಲ್ಪ ಮಟ್ಟಕ್ಕೆ ಅಷ್ಟೇ ಯೂಸ್ ಮಾಡೋದು, ಆಮೇಲೆ ಬೇರೆ ಮೊಬೈಲ್ನ ಚೇಂಜ್ ಮಾಡ್ಕೊತೀನಿ. ಸದ್ಯಕ್ಕೆ ಈಗ ಡೂಪ್ಲಿಕೇಟೇ ಹಾಕ್ಸೋದು ಒಳ್ಳೆಯದು ಅನ್ನಿಸ್ತಿದೆ ನನಗೆ. ಏನಿದೆ ಏನಿಲ್ಲ ಅಣ್ಣ, ವಿಡಿಯೋ ಮಾಡ್ತಿದ್ರೆ ಡಿಸ್ಟರ್ಬ್ ಮಾಡೋದೇ ಒಂಥರ ಮನೆ. ಡೂಪ್ಲಿಕೇಟೇ ನಾನೀಗ ಸದ್ಯಕ್ಕೆ ಡಿಸ್ಪ್ಲೇನ ಹಾಕ್ಸ್ತೀನಿ. ಆಮೇಲೆ ಮುಂದೆ ಬೇಕಾದರೆ ನೋಡ್ಕೊಳ್ಳೋಣ, ಹೊಸ ಮೊಬೈಲ್ ಯಾವುದಾದ್ರೂ ಒಂದು ಐಫೋನ್ ಏನಾದರೂ ಬೇರೆ ಏನಾದ್ರು ತೊಗೊಳ್ಳೋಣ. ಇಲ್ಲಿ ಹಳ್ಳಿಗಳಲ್ಲೆಲ್ಲ ಮಾಡ್ತಾರಲ್ವ, ನೀವು ರಿಪೇರಿ ಹತ್ರ ಮಾಡ್ತಾರಲ್ಲ, ನನಗೆ 2500 rupees ಹೇಳಿದ್ರು ಇದು ನಂಗೆ ಡಿಸ್ಪ್ಲೇ ಹಾಕ್ಕೊಡೋದಕ್ಕೆ. ಆ್ಯಕ್ಚುಲಿ ನಾನು ಅದಕ್ಕೆ ಡೈರೆಕ್ಟಾಗಿ ಎಸ್ ಪಿ ರೋಡ್ಗೆ ಬಂದೆ. ಎಸ್ ಪಿ ರೋಡ್ಗೆ ಬಂದುಬಿಟ್ಟು ಯಾವುದಾದ್ರು ಒಂದು ಸದ್ಯಕ್ಕೆ ಹುಡ್ಕೊಂಡು ಹಾಕೊಂಡು ಹೋಗೋಣ. ಎಲ್ಲೂ ಸಿಗಲಿಲ್ಲ ಅಂತ ಫೈನಲ್ ಇಲ್ಲಿಗೆ ಬಂದುಬಿಟ್ಟು ಒಂದು ನಾರ್ಮಲ್ ಡಿಸ್ಪ್ಲೇನ ಹಾಕ್ಸ್ಕೊಂಡು ಹೋಗೋಣ. ಬನ್ನಿ ಎಲ್ಲಿಗೆ. ಹಾಯ್ ಎಲ್ರಿಗೂ ನಮಸ್ಕಾರ ಹೇಳು. ನಮಸ್ಕಾರ. ಹಾಯ್ ಎಲ್ರಿಗೂ ನಮಸ್ಕಾರ. ಹಾಯ್ ಹಲೋ. ಕನ್ನಡ ಬರುತ್ತಾ? ಕನ್ನಡ ಮಾತಾಡಿ. ಯಾಕೆ ಬೆಂಗಳೂರಲ್ಲಿ ಇದ್ರೆ ಕನ್ನಡ ಮಾತಾಡಲಿಲ್ಲ ಅಂದ್ರೆ ಹೇಗೆ ನೀವು? ಹಿಂದಿ ಆನ್ಲೈನ್ ಹಿಂದಿ. ಸರಿ ಆಯ್ತು, ನಾನು ಹೇಳ್ಕೊಡ್ತೀನಿ ಹೇಳು. ಹಾಯ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ಹೇಳು, ಹಾಯ್ ಎಲ್ರಿಗೂ ನಮಸ್ಕಾರ. ಪಾಪ ಹುಡುಗಿಗೆ ಕನ್ನಡ ಅಂತೂ ಬರಲ್ಲ. ಬೆಂಗಳೂರಲ್ಲಿ ಇದ್ಕೊಂಡು ಕನ್ನಡ ಅಂತೂ ಮಾತಾಡಲ್ಲ. ಎಸ್ ಪಿ ರೋಡಲ್ಲಿ ತುಂಬ ಜನ ಅವ್ರಿಗೇನಂತ ಹಿಂದಿಯಲ್ಲಿ ಮಾತಾಡಿ ಒಂಥರ ಇದಾಗ್ಬಿಟ್ಟಿರುತ್ತೆ, ಕನ್ನಡನೇ ಕಲ್ತಿಲ್ಲ ನೋಡಿ ಪಾಪ. ಹಾಯ್ ಎಲ್ರಿಗೂ ನಮಸ್ಕಾರ ಹೇಳು ಅಂದರೂ ಹೇಳೋದು ಬರ್ತಿಲ್ಲ. ಹಾಯ್ ಹಲೋ. ಹಾಯ್ ಎಲ್ರಿಗೂ ನಮಸ್ಕಾರ. ಫುಲ್ ಫೇಮಸ್ ಆಗೋಗ್ತೀಯ ನಾಳೆ. ಹಾಯ್ ಎಲ್ರಿಗೂ ನಮಸ್ಕಾರ. ಹಾಯ್ ಹಲೋ ನಮಸ್ಕಾರ. ಸರಿ ಆಯ್ತು. ಊಟ ಆಯ್ತಾ? ಕಾಣ ಲೆಕ್ಕಿನ ಓಕೆ ಜಾಬ್. ಅಲ್ಲೆಲ್ಲ ಮೇಲೆ ಅಂಗಡಿಗಳಲ್ಲಿ ನಿಮ್ಗೆ ಏನೇನು ಕಾಣ್ತಿತ್ತು ಅಂತಂದರೆ ಎಲ್ಲ ಪ್ರತಿಯೊಂದು ಕೂಡ ನಿಮಗೆಲ್ಲ ಅಲ್ಲೆಲ್ಲ ಹೋಲ್ಸೇಲೇ ಸಿಗೋದು. ಬಟ್ ಇಲ್ಲಿ ಚಾರ್ಜಿಂಗ್ ಕನೆಕ್ಟ್ರ್ ಬಂದು ನಿಮಗೆ ನೋಡಿ ಅಲ್ಲೆಲ್ಲ ರೋಲ್ಗೆಲ್ಲ ಸುತ್ತಾಕಿದಾರಲ್ಲ, ಆ ಚಾರ್ಜಿಂಗ್ ಕನೆಕ್ಟ್ರೆಲ್ಲ ಮೋಸ್ಟ್ಲಿ ನಿಮಗೆಲ್ಲ 20 rupees 15 rupeesಗೆಲ್ಲ ಸಿಗ್ತದೆ. ಓಕೆನಾ? ಮುಂಚೆ ಎಲ್ಲ 2 rupeesಗೆ 3 rupeesಗೆ ಸಿಕ್ತಿತ್ತು. ಈಗೆಲ್ಲ 15 ರೂಪಾಯಿ 20 ರೂಪಾಯಿ ಆ ಥರ ಹೋಲ್ಸೇಲ್ನಲ್ಲಿ ಸಿಗ್ತದೆ. ಆದರೆ ನಾವು ಡೈರೆಕ್ಟ್ ಕಸ್ಟಮರ್ ಹೋಗಿ ಕೇಳಿದ್ರೆ 100 105 ರೂಪಾಯಿ ಇಲ್ಲ 80 ರೂಪಾಯಿ 90 ರೂಪಾಯಿ ಪಕ್ಕ ಗ್ಯಾರಂಟಿ ಹೇಳ್ತಾರೆ. ಈ ಥರ ಎಲ್ಲ ಮಾಡ್ತಾರೆ. ಡೈರೆಕ್ಟ್ ಕಸ್ಟಮರ್ಗೂ ಮತ್ತು ಆಮೇಲೆ ಮೊಬೈಲ್ ಶಾಪವ್ರಿಗೂ ಒಬ್ಬೊಬ್ರಿಗೆ ಒಂದೊಂದು ಥರ ರೇಟ್ ಹೇಳ್ತಾರೆ. ಎಲ್ಲರಿಗೂ ಒಂದೇ ರೇಟ್ ಅಂತೂ ಹೇಳಲ್ಲ, ಒಬ್ಬೊಬ್ರಿಗೆ ಒಂಥರ ರೇಟು. ಮೊಬೈಲ್ ಶಾಪವರು ಪರಿಚಯ ಇರ್ತಾರಲ್ವ ಅವ್ರಿಗೆ ಒಂದು ರೇಟು, ಏನು ಅಂತಂದರೆ ಹೋಲ್ಸೇಲ್ ರೇಟ್ ಅವ್ರಿಗೆಲ್ಲ. ನಾವು ಡೈರೆಕ್ಟ್ ಕಸ್ಟಮರ್ ಹೋದ್ರೆಗನ ಅವ್ರಿಗೊಂಥರ ರೇಟು, ಒಬ್ಬೊಬ್ರಿಗೂ ಒಂಥರ ರೇಟು. ವಿಡಿಯೋ ಬಂದೆ ಹಾಂ ಬಂದೆ. ಎಲ್ಲ ಅಭಿಮಾನಿ ದೇವರುಗಳೆಲ್ಲ ರೊಚ್ಕೆದ್ಬಿಟ್ಟಿದ್ದಾರೆ. ಡಿಸ್ಪ್ಲೇ ಅಂತೂ ಇಲ್ಲಿ ಎಲ್ಲೂ ಸಿಗಲ್ಲ, ಅಲ್ಲಿ ಬಿಟ್ರೆ ಇನ್ನು ಬೇರೆ ಕಡೆ ತಗೊಬೇಕಾಗುತ್ತಷ್ಟೆ. ಎಲ್ಲಿ ಬಿಸಿಲು ಫುಲ್ ಬಿಸಿಲು ಬರುತ್ತೆ. ಇಲ್ಲ ಹಿಂಗೆ ರಿಟರ್ನ್. ರೆಡಿ ಮಾಡ್ತಾರಲ್ಲ ಅವ್ರನ್ನೇ ಕೇಳೋಣ, ಏನು ಹೇಳ್ತಾರೆ ನೋಡೋಣ. ಈಗ ಅವ್ರನ್ನೇ ಡೈರೆಕ್ಟಾಗಿ ಕೇಳಿದ್ರೆ ಏನು ಹೇಳ್ತಾರೆ ನೋಡಬೇಕು ಅನ್ಸುತ್ತೆ. ಈಗ ಡೈರೆಕ್ಟಾಗಿ ಅವ್ರನ್ನೇ ಕೇಳಿದ್ರೆ ಏನು ಹೇಳ್ತಾರೆ ನೋಡೋಣ. ಯಾಕೆ ಅಂದರೆ ಕ್ಯಾಮ್ರಾ ನೋಡಿದರೆ ಮೋಸ್ಟ್ಲಿ ಕರೆಕ್ಟಾಗಿ ರೇಟ್ ಹೇಳ್ಬೋದು. ಚೆನ್ನಾಗಿ ಮಾಡಿಕೊಡ್ತಾರೆ ಅನಿಸಿದ್ರೆ ಮಾಡಿಸೋಣ ಅಂತಿದ್ದೀನಿ. ಲೆಟ್ಸ್ ಗೋ. ಹಾಯ್ ಬ್ರೋ. ಡಿಸ್ಪ್ಲೇ ಹಾಕ್ಕೊಡ್ಬೇಕು. ಏನು ಕಾಣ್ತಿಲ್ವಲ್ಲ ಅಂತಾನೆ ಕೊಡ್ತಾರೆ. ಏನು ಕಾಣ್ತಿಲ್ವಲ್ಲ ಅಂದೆ. ನನಗೆ ಕಾಣ್ತಿಲ್ವಲ್ಲ. ನೈನ್ ಕುಡಿ ನಿಮಿಷ ನನಗೆ ಕೊಟ್ಟು 974 ಡಿಸ್ಪ್ಲೇ ಒಟ್ಟಾಗಿದೆ. ಹಾಂ ವಿವೋ Y70 ಅಲ್ಲ V17. ಓ ನೀವು ರೆಡಿ ಮಾಡೋಣ. ಏನಾಗಲ್ಲ, ನಿಮ್ಗೇನಾಗಲ್ಲ. ಯೋಚನೆ ಸ್ವಲ್ಪ ಏನಂತ ಆಗ್ತೀರಾ? ಹೇಳೋಣ ಅಪ್ಪ
ಯಾವ್ದು ಹಾಕ್ತೀರಾ? ಮೂರು ಕ್ವಾಲಿಟಿ ಬರುತ್ತೆ ಅದರಲ್ಲಿ. ಒಂದು ಲೋಕಲ್ಲು, ಇನ್ನೊಂದು ಚೆನ್ನಾಗಿರೋ ಕ್ವಾಲಿಟಿ, ಒಂದು ಬಂದು LED ಡಿಸ್ಪ್ಲೇ ಬರುತ್ತೆ. LED ಡಿಸ್ಪ್ಲೇ ಒರಿಜಿನಲ್ ಎಷ್ಟಾಗುತ್ತೆ? ಒರಿಜಿನಲ್ ಬೇಕಾ? ಮೂರು 2 ಕ್ವಾಲಿಟಿ ಬರುತ್ತೆ LED ಅಲ್ಲಿ. ಒಂದು ಬಜಾರ್ LED ಬರುತ್ತೆ. ಒರಿಜಿನಲ್ ಹೇಳಿ ಅಷ್ಟೇ. ಪಕ್ಕ ಒರಿಜಿನಲ್ ಬೇಕಂದ್ರೆ 5,000 ಆಗುತ್ತೆ. 5,000 ಆಗುತ್ತಾ? ಶೋರೂಮ್ ರೇಟ್ ಹೇಳ್ತಿದ್ರಿ ಹಂಗಾದ್ರೆ? ಫಿಂಗರು ವಿತ್ ಫಿಂಗರು. ಅದ್ರಲ್ಲಿ ಬಜಾರ್ದು LED ನಿಮಗೆ ಲೋ ಕ್ವಾಲಿಟಿ ವಿತ್ ಫಿಂಗರ್ ಬರಲ್ವಾ? ಲೋ ಕ್ವಾಲಿಟಿ ವಿತ್ ಫಿಂಗರ್ ಬರಲ್ವಾ? ಹೇಳ್ತಾ ಇದ್ದೀನಿ, ಲೋ ಕ್ವಾಲಿಟಿ ಫಿಂಗರ್ ಬೇಕಾದ್ರೆ ಬಿಕಾಸ್ LED ಡಿಸ್ಪ್ಲೇನ ಬರುತ್ತೆ, ಅದು 3,000 ಆಗುತ್ತೆ. 3,000 ಆಗುತ್ತೆ. ಕಡಿಮೆ ಇಲ್ವಾ? ಅದನ್ನ ಕಡಿಮೆ ಕರೆಕ್ಟಾಗಿ ಹೇಳಿ. ಕಡಿಮೆ 3,000. ನಿಮ್ಮ ಸರ್ವಿಸ್ ಇರೋದು ಓಕೆನಾ? ಬೇರೆ ಕಡೆ ತಗೊಂಬಂದ್ರೆ 128 ನಮಗೆ ಬರುತ್ತೆ. ಇವಾಗ ಲೋಕಲ್ ಅಂತಂದರೆ ಪಕ್ಕ ಲೋಕಲ್ 1,400 ರೂಪಾಯಿ ಕೊಡಿ ಹಾಕೋದು. ಚೆನ್ನಾಗಿದೆ. ಎಷ್ಟು ದಿನ ಬರ್ಬೋದು ಬಂದರೆ? ನೀವು ಯೂಸ್ ಹೇಗೆ ಮಾಡ್ತೀರಾ ಅದ್ರ ಮೇಲೆ. ಸದ್ಯಕ್ಕೆ ನನಗೇನು ಅವಶ್ಯಕತೆ ಇಲ್ಲ. ಅದು ಸದ್ಯಕ್ಕೆ ಗ್ಯಾರಂಟಿ ಮಾಡ್ಕೊಂತೀನಿ ಅಷ್ಟೇ. ಅದರಲ್ಲೇ ಗ್ಯಾರಂಟಿ ಬರುತ್ತೆ. 2 ಆಗುತ್ತೆ. 6 ಮಂತ್ಸ್ ಗ್ಯಾರಂಟಿ ಇರುತ್ತೆ. ಟಚ್ ಆಟೋಮೆಟಿಕ್ ವರ್ಕ್ ಆದರೆ, ಟಚ್ ಸರಿಯಾಗಿ ವರ್ಕ್ ಆಗಿಲ್ಲ ಅಂದರೆ ಫ್ರೀ ರಿಪ್ಲೇಸ್ಮೆಂಟ್ ಇರುತ್ತೆ. ಆನ್ ದ ಸ್ಪಾಟ್ ಸರ್ವಿಸ್ ಚಾರ್ಜ್ ತೊಗೊಳ್ಳೋದು. ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡೆ. ಈಗ ನಾನು ಯಾವ್ದು ಹಾಕೋದು ಅಂತ ಡಿಸೈಡ್ ಮಾಡ್ಕೊಳ್ಳೋಣ. ಹೊಸ ಮೊಬೈಲ್ ತಗೋಣ ಅಂತ ಇದ್ದೀನಿ. ಸದ್ಯಕ್ಕೆ ಡೂಪ್ಲಿಕೇಟ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಒಂದು ಡಿಸೈಡ್ ಮಾಡ್ಕೊತಾ ಇದ್ದೀನಿ. ಸದ್ಯಕ್ಕೆ ಜೋಗಂತೂ ದುಡ್ಡಿಲ್ಲ. ಏನು ಮಾಡೋಣ? ತಗೊಂಡೋಗಿ ಬೇರೆ ಮೊಬೈಲ್, ಬೇರೆ ಎಲ್ಲಾದ್ರೂ ಮೊಬೈಲ್ ತಗೊಳ್ಳಿ, ಇಲ್ಲಾಂದ್ರೆ ಬಿಸಾಕ್ಬೇಡಿ. ಅಷ್ಟೇ, ಬಿಸಾಕ್ಬಿಡೋದೇ ಒಳ್ಳೆಯದು. ನಾರ್ಮಲ್ ಡಿಸ್ಪ್ಲೇನ ಹಾಕೊಟ್ಬಿಡಿ ಅಷ್ಟೇ. ಸದ್ಯಕ್ಕೆ ಯೂಸ್ ಮಾಡ್ಕೊಬೋದಲ್ಲ. 1,400 ರೂಪಾಯಿ ಆಗುತ್ತೆ. 1,400 ಕಮ್ಮಿ ಇಲ್ವಾ? ಕಡಿಮೆ ಇಲ್ಲ. ಕಮ್ಮಿ ಮಾಡ್ಕೊಳ್ಳೋಣ. ಕಡಿಮೆ ಇಲ್ಲ. ಏನಣ್ಣ ನೀವು ಒಂದು 2 ತಿಂಗಳು ಯೂಸ್ ಮಾಡ್ಕೊಬೋದು. ಆಮೇಲೆ ನೀವು ಹೆಂಗೆ ಕೆಳಗಡೆ ಬೀಸಬಾರ್ದು, ನೀರಲ್ಲಿ ಬೀಸಬಾರ್ದು ಅಷ್ಟೇ. ಅಷ್ಟೇ. ಹಂಗಾದ್ರೆ ಓಕೆ, ಏನು ತೊಂದರೆ ಇಲ್ವಲ್ಲ? ಮಾಡಿಸ್ಕೊಬೋದಲ್ಲ? ಮಾಡಿಸ್ಬಿಡ್ರಿ ಅಷ್ಟೇ. ಹೇಳಿದ್ದೀನಲ್ಲ ನಿಮಗೆ. ಫೈನಲ್ ಆಗಿ ನಾನು 1,400 ರೂಪಾಯಿ ಕೊಟ್ಬಿಟ್ಟು ಲೋಕಲ್ ಡಿಸ್ಪ್ಲೇನೇ ಹಾಕ್ತಾಯಿದ್ದೀನಿ. ಬಟ್ ಅದೇ ಲೋಕಲ್ ಡಿಸ್ಪ್ಲೇನ ನಾನು ಅಂಗಡಿಯಲ್ಲಿ ಕೇಳಿದ್ದಕ್ಕೆ 1,500 ರೂಪಾಯಿ ಹೇಳಿದರು. ಇಲ್ಲಿಗೆ ಬಂದಿದ್ದಕ್ಕೆ 100 ರೂಪಾಯಿ ಡಿಸ್ಕೌಂಟ್ ಆಯಿತು. 1,400 ಹೇಳಿದರು. ಲಾಸ್ಟಲ್ಲಿ ಒಂದು 150 ರೂಪಾಯಿ, 50 ಇಲ್ಲ 100 ರೂಪಾಯಿ ಏನಾದರೂ ಡಿಸ್ಕೌಂಟ್ ಮಾಡಿಸ್ಬೋದು ಇವ್ರ ಹತ್ರ ಬೇಕಾದರೆ. ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಡೈರೆಕ್ಟಾಗಿ ನಾನು ಡಿಸ್ಪ್ಲೇನ ಹಾಕ್ಸ್ತಾ ಇದ್ದೀನಿ. ಲೋಕಲ್ಲೇ ಹಾಕ್ಸ್ಕೊತಾ ಇದ್ದೀನಿ. ಲೋಕಲ್ ಹಾಕ್ಸ್ರೆ ಇನ್ನೊಂದೇನಪ್ಪ ಅಂದರೆ ಫಿಂಗರ್ ಪ್ರಿಂಟ್ ವರ್ಕ್ ಆಗೋಲ್ಲ. ಮತ್ತು ಆಮೇಲೆ ಇನ್ನೊಂದು ಆಮೇಲೆ ನಾವೇನೋ ಬೀಳಿಸಿದ್ರೆ ಹೊರಟೋಗ್ಬಿಡುತ್ತೆ ಬೇಗ, ಮತ್ತು ನೀರಲ್ಲಿ ಬಿದ್ದರೆ ಹೊರಟೋಗುತ್ತೆ. ಸೇಫಾಗಿ ನಾವು ಬೀಳಿಸಿದ್ರೆ ಯೂಸ್ ಮಾಡೋಂಗಿದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಏನೂ ತೊಂದರೆ ಆಗಲ್ಲ ಡಿಸ್ಪ್ಲೇಗೆ. ಓಕೆನಾ? ಯಾವುದೇ ಥರ ವ್ಯಾರಂಟಿ ಇರಲ್ಲ ಲೋಕಲ್ ಡಿಸ್ಪ್ಲೇಗೆ. ಒರಿಜಿನಲ್ ಡಿಸ್ಪ್ಲೇಗೆ ಬಂದ್ಬಿಟ್ಟು, ಒರಿಜಿನಲ್ ಅಂತಂದರೆ LED ಡಿಸ್ಪ್ಲೇ. ಓಕೆನಾ? LED ಡಿಸ್ಪ್ಲೇ ಬಂದ್ಬಿಟ್ಟು 5,000 5,500 ಆಗುತ್ತಂತೆ. ಅದು ವ್ಯಾರಂಟಿ ಇರುತ್ತೆ. ಒಂದು 6 ತಿಂಗಳು 1 ವರ್ಷ ವ್ಯಾರಂಟಿ ಕೊಡ್ತಾರಂತೆ. ಆಗ ಒರಿಜಿನಲ್ ಡಿಸ್ಪ್ಲೇ ತುಂಬ ಕಾಸ್ಟ್ಲಿ ಇರೋದ್ರಿಂದ ನಾನು ಸ್ವಲ್ಪ 5,000 ಇರೋದ್ರಿಂದ ಜೋಬಲ್ಲಿ ದುಡ್ಡಿಲ್ದಿರೋ ಕಾರಣದಿಂದ ನಾನು ಸದ್ಯಕ್ಕೆ ಮೊಬೈಲ್ನೇ ಚೇಂಜ್ ಮಾಡಬೇಕು ಅಂತಿರೋದ್ರಿಂದ ನಾನು ಲೋಕಲ್ ಡಿಸ್ಪ್ಲೇನ ಹಾಕ್ಸ್ತಾಯಿದ್ದೀನಿ. ಇಂಥ ಕಡೆ ಒಳ್ಳೆ ಕಡೆ ನೋಡಿಬಿಟ್ಟು ನೀವು ಡಿಸ್ಪ್ಲೇನ ಹಾಕ್ಸ್ಕೊಳ್ಳಿ. ಎಲ್ಲೆಲ್ಲೋ ಹೋಗ್ಬಿಟ್ಟು ಎಲ್ಲೆಲ್ಲೋ ಹಾಕೋದು ಆ ಥರ ಎಲ್ಲ ನೀವು ಮಾಡ್ಕೊಳಕ್ಕಂತೂ ಹೋಗಬೇಡಿ. ಈಗ ನಾನು ಅಂಗಡಿಯಲ್ಲಿ ಕೇಳಿನಲ್ಲ, ಅಲ್ಲಿ ಹೋಗಿ ಕೇಳಿದ ತಕ್ಷಣ ಎಷ್ಟು ಹೇಳಿದ್ರು? 1,500 ರೂಪೀಸ್ ಹೇಳಿದರು. ಈ ಥರ ನೀವು ಬಂದುಬಿಟ್ಟು ಎಲ್ಲಾದರೂ ಕೇಳಿಕೊಂಡು ಸ್ವಲ್ಪ ಬಾರ್ಗೇನ್ ಮಾಡಿ ನಿಮ್ಗೆ ಇಷ್ಟ ಆಗಿರೋ ಕಡೆಗೆ ಹಾಕ್ಸ್ಕೊಬೋದು. ಓಕೆನಾ? ಫೈನಲ್ಲಿ ಮೊಬೈಲ್ನ ನೀಟಾಗಿ ಬಿಚ್ತಾ ಇದ್ದಾರೆ. ಚೆನ್ನಾಗಿ ಬಿಚ್ತಾ ಇದ್ದಾರೆ. ಯಾವುದೇ ಥರ ಡ್ಯಾಮೇಜ್ ಇಲ್ಲದೆ ನೀಟಾಗಿ ಬಿಚ್ತಾ ಇದ್ದಾರೆ. ಬಟ್ ಹಾಕಿದ ಮೇಲೆ ಫಿನಿಶ್ ಆದಮೇಲೆ ಗೊತ್ತಾಗ್ತದೆ ಯಾವ ಥರ ಇದೆ ಏನು ಅಂತಂದ್ಬಿಟ್ಟು. ಮತ್ತು ಅವರು ಇನ್ನೂ ಒಂದು ಹೇಳಿದರು, ಡಿಸ್ಪ್ಲೇನ ನಾವೇ ತೊಗೊಂಬಂದು ಇವ್ರು ಕೊಟ್ಟರು ಹಾಕ್ಕೊಡ್ತಾರೆ. ನೀನು ಎಲ್ಲಾದರೂ ನಿಮ್ಗೆ ಗೊತ್ತಿರೋ ಅಂಗಡಿ, ಏನಾದರೂ ನಿಮ್ಮ ಫ್ರೆಂಡ್ಸ್ಗೆ ಯಾರೋ ಗೊತ್ತಿರೋ ಇದ್ರಾಗನ ಅವ್ರ ಕಡೆಯಿಂದ ಹೋಗ್ಬಿಟ್ಟು ಒಂದು ಹೋಲ್ಸೇಲ್ ಅಂಗಡಿಯಲ್ಲಿ ತೊಗೊಂಡು ಕಡಿಮೆ ರೇಟಲ್ಲಿ ತಗೊಂಡು ಇವ್ರ ಕೈಗೆ ಕೊಟ್ಟರು ಕೂಡ ಹಾಕ್ಕೊಡ್ತಾರೆ. ರೇಟ್ ಬಂದ್ಬಿಟ್ಟು ಒಂದು 200-300 ರೂಪಾಯಿ ಒಳಗಡೆ ಅವ್ರ ಚಾರ್ಜಸನ್ನು ಕೊಟ್ಬಿಟ್ರೆ ನೀಟಾಗಿ ಹಾಕ್ಕೊಟ್ಬಿಡ್ತಾರೆ. ಅದು ಒಂದು ಆಪ್ಷನ್ ಇದೆ. ಅದು ಬಿಟ್ಟರೆ ಅವ್ರಿಗೆ ಹೇಳಿದ್ರಾಗನ ಅವರೇ ಹೋಗಿ ತಗೊಂಡು ಹಾಕ್ಕೊಡ್ತಾರೆ. ಅದೇ ಹೇಳಿದ್ನಲ್ಲ, ಒರಿಜಿನಲ್ ಬೇಕಂದ್ರೆ ಒರಿಜಿನಲ್ಲು, ಡೂಪ್ಲಿಕೇಟ್ ಬೇಕಂದ್ರೆ ಡೂಪ್ಲಿಕೇಟು ಹಾಕ್ತಾರೆ, ಒರಿಜಿನಲ್ಲು ಹಾಕ್ತಾರೆ. ಆದರೆ ಸರ್ವಿಸ್ ಮಾಡೋರು ಕೂಡ ತುಂಬ ಮೋಸ ಮಾಡ್ತಾರೆ. ತುಂಬ ಕೇರ್ಫುಲ್ಲಾಗಿ ನೀವು ನೋಡ್ಕೊಂಡು ಹಾಕ್ಸ್ಕೊಬೇಕಾಗುತ್ತೆ. ಸರ್ವಿಸ್ ಮಾಡೋದು ಅವರೇ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ಒಂದು ಈ ಲಾಸ್ಟ್ ವಿಡಿಯೋದಲ್ಲೇ ಬರುತ್ತೆ. ಅವರೇ ಹೇಳಿದ್ದಾರೆ ಒಳ್ಳೆ ಕಡೆ ನೋಡ್ಕೊಂಡು ಹಾಕ್ಸ್ಕೊಳ್ಳಿ ಅಂತ. ಆ ಕಾರಣಕ್ಕೋಸ್ಕರಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಕೆಲವೊಬ್ಬರು ಮೋಸ ಕೂಡ ಮಾಡ್ತಾರಂತೆ. ಕೆಲವರು ಮೊಬೈಲ್ ರಿಪೇರಿನೇ ಮಾಡಿದ್ರೆ ಈ ಹೊಸ್ದಾಗಿ ಇಟ್ಕೊಂಡಿರೋರೆಲ್ಲರೂ ಸರಿಯಾಗಿ ಮಾಡೋದು ಬರಲ್ವಂತೆ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ನೀವು ನಿಮ್ಮ ಮೊಬೈಲ್ನ ನೀವು ಸರ್ವಿಸನ್ನು ಮಾಡ್ಕೊಳ್ಳಿ. ಮತ್ತು ಆಮೇಲೆ ಮೊಬೈಲ್ ಏನಾದರೂ ವ್ಯಾರಂಟಿ ಇದ್ರಾಗನ ಕಂಪ್ನಿಗೆ ಕಳಿಸಿ. ಆದಷ್ಟು ಕಂಪ್ನಿ ಕಳಿಸ್ರೆ ಬೆಟರು. ವ್ಯಾರಂಟಿ ಇಲ್ಲ ಆ ಥರ ಏನಾದರೂ ಇಲ್ಲ ಅಂತಂದರೆ ಆರಾಮಾಗಿ ನೀವು ಬಂದು SP ರೋಡ್ನಲ್ಲಿ ರೆಡಿನ ಮಾಡಿಸ್ಕೊಬೋದು. ಓಕೆನಾ? ನೋಡಪ್ಪ, ಆ ಡಿಸ್ಪ್ಲೇ ಇದು ಹೋಗಿರೋದು.
ಇದು ಹೋಗಿರೋದು, ಇದು ಈಗ ಹೊಸ್ದಾಗಿ ಬಂದಿರೋದು. ಹಾಕ್ಬಿಟ್ಟು ಆನ್ ಮಾಡಿ ನೋಡೋಣ ಹೇಗೆ ಆನ್ ಆಗ್ತದೆ, ಹೇಗಿರುತ್ತೆ ಅಂತಂದ್ಬಿಟ್ಟು. ಅಣ್ಣ ಹೇಳ್ತಿದ್ದಾರೆ ಸದ್ಯಕ್ಕೆ ನೀರಲ್ಲಿ ಬೀಳಿಸ್ದಿರ, ಕೆಳಗಡೆ ಬೀಳಿಸ್ದಿರ ಯೂಸ್ ಮಾಡ್ಕೊಬೋದು. ಕೆಳಗಡೆ ಬಿದ್ದರೆ ನೀರಲ್ಲಿ ಬಿದ್ದರೆ ಹೋಗ್ಬಿಡುತ್ತೆ ಅಂತ ಸದ್ಯಕ್ಕೆ ನಾನು ಯೂಸ್ ಅಂತ ಎಲ್ಲ ಮಾಡ್ತಿರೋದು. ಅದರಿಂದ ಇದನ್ನು ನಾನು ಹಾಕ್ಕೊಳ್ತೇನೆ. ಹಾಕ್ತಿದ್ದಾರೆ ಈಗ ಚೆಕ್ ಮಾಡಿ ಅಂತ ಕೈ ಕೊಟ್ಟರು. ಅದೇನಂತಂದರೆ ಬಟನ್ಸ್ ಎಲ್ಲ ವರ್ಕ್ ಆಗ್ತಿದೆಯಾ ಇಲ್ವಾ ಏನು ಅಂತ ಅಂದ್ಬಿಟ್ಟು ಚೆಕ್ ಮಾಡಬೇಕು. ಅಲ್ಲೇ ಚೆಕ್ ಮಾಡಿ ಅಲ್ಲೇ ನಮ್ಮ ಎದುರುಗಡೆ ಬಿಚ್ಚಿ ಮೊಬೈಲ್ನ ನಮ್ಮ ಎದುರುಗಡೆನೇ ಡಿಸ್ಪ್ಲೇನ ಹಾಕ್ಕೊಡ್ತಾರೆ. ಬಟ್ ಬೇರೆ ಮೊಬೈಲು ಕೆಲವೊಂದು ಬೇರೆ ಕಡೆ ಮೊಬೈಲ್ ಶಾಪ್ಗಳ ಒಳಗಡೆ ತಗೊಂಡೋಗಿ ಅವ್ರು ಬಿಚ್ಚಿ ಎಲ್ಲ ಇದು ಮಾಡಿ ಮಾಡಿಕೊಡ್ತಾರೆ. ಅದೇ ಎಸ್ ಪಿ ರೋಡಲ್ಲಿ ಆ ಥರ ಇಲ್ಲ. ಕೆಲವು ಒಳ್ಳೆಯವ್ರು ಅನ್ನೋದು ಇರ್ತದೆ, ಅಂಥವ್ರ ಕಡೆ ನೀವು ಮಾಡಿಸ್ಕೊಂಡ್ರಾಗನ ಈ ಥರ ಮುಂದೆನೇ ಬಿಚ್ಚಿ ಮುಂದೆನೇ ನೀಟಾಗಿ ಫಿಟ್ ಮಾಡಿಕೊಡ್ತಾರೆ. ಬಟ್ ಆದರೆ ಕೆಲವೊಬ್ಬ ಅಂಗಡಿಗಳಲ್ಲಿ ಮುಂದೆನೇ ಬಿಚ್ಚಿದ್ರು ಕೂಡ ಏನೋ ಒಂದು ಎಡವಟ್ಟು ಆಗೇ ಆಗ್ತದೆ. ಒಳ್ಳೆ ಕಡೆ ನೋಡ್ಕೊಂಡು ಮಾಡಿಸ್ಕೊಂಡ್ರೆ ಬೆಟರ್ ಅಂತ ನಾನು ಹೇಳ್ತೀನಿ. ಫೈನಲ್ ಆಗಿ ಅಂಟು ಅಣ್ಣ ಫುಲ್ಲೆಲ್ಲ ಫಿನಿಶ್ ಮಾಡಿ ಕೈ ಕೊಟ್ಬಿಟ್ರು. ಚೆನ್ನಾಗಿ ವರ್ಕ್ ಆಗ್ತಿದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ವರ್ಕ್ ಆಗ್ತಿದೆ. ನಿಮಗೂ ಬೇಕಾದರೂ ಕೂಡ ಇದೇ ರೀತಿಯಲ್ಲಿ ಎಸ್ ರೋಡ್ ಬಂದಾಗ ನೀವು ಹಾಕ್ಸ್ಕೊಳ್ಬೋದು. ವ್ಯಾರಂಟಿ ಆದರೆ ಅಲ್ಲೇ ಶೋರೂಮಲ್ಲಿ ಮಾಡಿಸ್ಕೊಂಡ್ರು ಇನ್ನೂ ಒಳ್ಳೆಯದು. ಮತ್ತು ನಿಮ್ಮ ಹಳ್ಳಿ ಕಡೆ ಎಲ್ಲ ಮೊಬೈಲ್ ಅಂಗಡಿಗಳಲ್ಲೆಲ್ಲ ಮಾಡ್ತಾರಲ್ಲ ಸರ್ವಿಸು, ಅವರೆಲ್ಲ ಏನು ಮಾಡ್ತಾರೆ ಸೇಮ್ ಈ ಎಸ್ ರೋಡ್ ಬಂದು ತಗೊಂಡೋಗಿ ಸೇಮ್ ಅವ್ರು ಕೂಡ ಇದೇ ರೀತಿಯಲ್ಲಿ ರೆಡಿ ಮಾಡ್ಬೋದು. ಇಲ್ಲಿ ಅವ್ರೇನು ಬೇರೆ ಥರ ಮಾಡಲ್ಲ, ಇವರೇನು ಬೇರೆ ಥರ ಅಲ್ಲ, ಸೇಮ್ ಅಷ್ಟೇ. ನಾವು ಲೋಕಲ್ ಕೇಳಿದ್ರೆ ಲೋಕಲ್ ಹಾಕೊಡ್ತಾರೆ, ಒರಿಜಿನಲ್ ಕೇಳಿದ್ರೆ ಒರಿಜಿನಲ್ ಹಾಕೊಡ್ತಾರೆ. ₹100 ಬರುತ್ತೆ ಅಷ್ಟೇ. ₹100 ಬರುತ್ತೆ ಅಷ್ಟೇ. ಅದು ಬಾರ್ಗೇನ್ ಮಾಡೋದು ಹಿಂಗೆ ನೋಡಿ, ತಗೋಣ ಯಾರು ಮಾಡಲ್ಲ. 350 ಹಾಕ್ತಿದ್ದಾರೆ, 350 ಅನ್ನೋದು ಪಕ್ಕ 350. 1400 ಹಾಕಿದ್ರು. ಡಿಸ್ಪ್ಲೇ ವಿತ್ತು ಫಿಟ್ಟಿಂಗ್ ಎಲ್ಲ ಸೇರಿ 1400 ಹೇಳಿದರು. ನಾನು 350 ಮಾಡ್ತಾಯಿದ್ದೀನಿ. ನಿಮ್ಮ ಮುಂದೆನೇ ಮಾಡ್ತಾಯಿದ್ದೀನಿ. ಅನಿಸ್ತಿದೆಯಲ್ಲ ಗೊತ್ತಿಲ್ಲ. ಯಾಕೆಂದರೆ ಲೋಕಲ್ಲೆಲ್ಲ ಹಾಕ್ಸಿರೋದು ಅಷ್ಟೇ, ಲೋಕಲ್ ಅಷ್ಟೇ. ಪೇಮೆಂಟ್ ಕೂಡ ಆಗಿದೆ. ಥ್ಯಾಂಕ್ಸ್ ಅಣ್ಣ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಫೈನಲ್ ಮಾಡಿಸೋ ಮೊಬೈಲ್ ರೆಡಿನ ಎಲ್ಲ ಚೆನ್ನಾಗಿರೋ ಅಂಗಡಿಯಲ್ಲಿ ನೋಡ್ಕೊಂಡು ಇಲ್ಲಿಗೆ ಬನ್ನಿ ಅಂತ ಹೇಳಲ್ಲ, ಎಲ್ಲ ಚೆನ್ನಾಗಿರುತ್ತೆ ನೋಡ್ಕೊಂಡು ಸರ್ವಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದು ಗ್ರೇಟ್ ಹೇಳ್ಬೇಕು, ಅದು ಒಳ್ಳೆ ಮನಸ್ಸು ಅಂತಂದರೆ. ಎಲ್ಲರೂ ಒಂದೇ ಥರ ಇರಲ್ಲ. ಯಾವ್ದು ಚೆನ್ನಾಗಿರೋದು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದರಲ್ಲೇ ಅಷ್ಟೇ ಅಲ್ಲೇ ಮಾಡ್ತೀವಿ. ನಮ್ಮ ತಾನೇ ಬರ್ಬೇಕಂತ ಒಳ್ಳೆ ಮನಸ್ಸಿದೆ, ಇದು ಸಾಕ್ಬಿಡೋಣ. ಫೈನಲ್ ಆಗಿ ಎಸ್ ಪಿ ರೋಡಿಗೆ ಬಂದಂತೂ ಮೊಬೈಲ್ ಅಂತೂ ಸರ್ವಿಸ್ ಮಾಡಿಸ್ಕೊಂಡೆ. ಈ ಲಬ್ಬರ್ ಯಾಕೆ ಅಂದರೆ ಇನ್ನೂ ಗಮ್ ಹಾಕಿರ್ತಾರಲ್ವ, ಅದು ನೀಟಾಗಿ ಹಚ್ಕೊಬೇಕು ಅಂತ. ಚೆನ್ನಾಗಿದೆ, ಪರವಾಗಿಲ್ಲ. ಯೂಸ್ ಅಂತೂ ಮಾಡ್ಕೊಬೋದು. ಒರ್ಜಿನಲ್ ಅಂತೂ ನಾನು ಹಾಕ್ಸಿಲ್ಲ. ನಿಮಗೆ ಬೇಕಾದ್ರೆ ಒರ್ಜಿನಲ್ ಹಾಕ್ಸ್ಕೊಬೋದು. ಯಾವುದೇ ಥರ ನಿಮಗೆ ಮೋಸ ಏನೂ ಆಗಲ್ಲ. ಆಲ್ಮೋಸ್ಟು ಒರ್ಜಿನಲ್ ಡೂಪ್ಲಿಕೇಟ್ ವ್ಯಾರಂಟಿ ಕೂಡ ಕೊಡ್ತಾರೆ ಒರ್ಜಿನಲ್ ಹಾಕ್ಸ್ಕೊಂಡ್ರೆ ಇಷ್ಟು ದಿನ ಅಂತಂದ್ಬಿಟ್ಟು. ಅದ್ರ ಮೇಲೆ ನೀವು ನೋಡಿಕೊಂಡು ನೀವು ಹಾಕ್ಸ್ಬೋದು. ಮತ್ತು ಇನ್ನೊಂದು ಹೇಳೋದು ಅಂತಂದರೆ ನಾನು ಚೆನ್ನಾಗಿ ಹಾಕ್ಕೊಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಅದೇ ಖುಷಿ. ಎಲ್ಲರೂ ಒಂದೇ ಥರ ಇರೋಲ್ಲ, ಮತ್ತು ನೋಡ್ಕೊಂಡು ಹಾಕ್ಸ್ಕೊಳ್ಳಿ ಅಂತ ಅದು ಒಂದು ನಾನು ಎಚ್ಚರಿಕೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರೆಲ್ಲ ವಿಡಿಯೋನ ನೋಡ್ತಿದ್ರ ಅವರೆಲ್ಲ ಲೈಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಮತ್ತು ಶೇರ್ ಮಾಡಿಕೊಂಡು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಟೇಕ್ ಕೇರ್, ಬೈ ಬೈ, ಟಾಟಾ, ಸಿ ಯು, ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್. ಜೈ ಆಂಜನೇಯ. ಎಸ್ ಪಿ ರೋಡ್ ಓಡಾಡಿ ಸುಸ್ತಾಯಿತು. ಫೈನಲ್ಗೆ ಇಲ್ಲೊಂದು ಫ್ರೂಟ್ಸ್ ಸ್ಟಾಲ್ ತಿನ್ಕೊಂಡು ಮನೆಗೆ ಹೋಗೇ ಬಿಡೋಣ. ಓಕೆ, ಫ್ರೂಟ್ಸ್ ತಿನ್ಕೊಂಡು ಹೋಗೋಣ. ಇಲ್ಲಿ ಅಣ್ಣ ಒಂದು ಬೌಲ್ ಫ್ರೂಟು. ಹಾಂ, ಒಂದು ಬೌಲ್ ಫ್ರೂಟು. ಹಾಂ, ಬೌಲ್ ಫ್ರೂಟಾ? ಪರೋಟ ಅಲ್ಲ, ಫ್ರೂಟ್. ಅದೇ ಫ್ರೂಟೇ. ಹಾಂ, ಫ್ರೂಟ್ ತಿನ್ಕೊಂಡು ಮನೆಗೆ ಹೊರ್ತಾರಣ. ಈ ಬಿಸಿಲಿಗೆ ಫ್ರೂಟ್ಗೆ ಸಖತ್ತಾಗಿದೆ. I don't ever slow up, no I don't take shit. I got no love for the fake.
don't ever slow up, no I don't take shit, I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit, I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks. It's a mess, getting slow, speaking fast. Off the roast, I can gas, think I'm okay at last, but I don't know if that can erase all the past and the pettiness. A reflection of the emptiness, hilarious. You think you're with my time, you're delirious.